ಗಂಗಸಂದ್ರ ಗ್ರಾಮದ ಬಿಎಂ ಕಾವಲು ಸರ್ವೆ ನಂಬರ್ 24ರಲ್ಲಿ ಅರಣ್ಯ ಇಲಾಖೆಯವರು ಮತ್ತೆ ಅಕ್ರಮವಾಗಿ ರೈತರ ಜಮೀನಿನಲ್ಲಿ ಕಾಂಪೌಂಡ್ ವಾಲ್ ನಿರ್ಮಿಸಲು ಮುಂದಾಗಿದ್ದರು. ಇದನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ತಡೆಹಿಡಿದಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ ಯಶವಂತ್ ತಿಳಿಸಿದ್ದಾರೆ. 1956-57ರಲ್ಲಿ ದಲಿತ ಕುಟುಂಬಗಳಿಗೆ ಸರ್ವೆ ನಂಬರ್ 24ರಲ್ಲಿ ತಲಾ 2 ಎಕರೆ ಜಮೀನು ಮಂಜೂರು ಮಾಡಲಾಗಿತ್ತು. ರೈತರ ಬಳಿ ಎಲ್ಲಾ ದಾಖಲೆಗಳಿದ್ದರೂ ಪೋಡಿಯಾಗಿಲ್ಲ ಎಂಬ ನೆಪವೊಡ್ಡಿ ಅರಣ್ಯ ಇಲಾಖೆಯವರು ತಮ್ಮ ಯಾವುದೇ ದಾಖಲೆಗಳನ್ನು ನೀಡದೆ ಹಾಗೂ ಸರ್ವೆ ನಡೆಸದೆ ಕಳೆದ 2 ತಿಂಗಳಿಂದ ನಿರಂತರವಾಗಿ ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಾನು ಈಗ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ತಾಲೂಕು, ಕೆಂಗೇರಿ ಹೋಬಳಿ, ಗಂಗಸಂದ್ರ ಗ್ರಾಮ ಬಿಎಂ ಕಾವಲ್ ಸರ್ವೆ ನಂಬರ್ 24ರಲ್ಲಿ ಇದ್ದೀನಿ. ಈ ಬಿಎಂ ಕಾವಲ್ ಸರ್ವೆ ನಂಬರ್ 24 ಸುಮಾರು 60-70 ವರ್ಷಗಳ ಹಿಂದೆನೆ ಇಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಮಾದಿಗ ಜನಾಂಗಕ್ಕೆ ಮಂಜೂರಾಗಿರ್ತಕ್ಕಂಥ ಭೂಮಿ. ಇಲ್ಲೆಲ್ಲರೂ ಬಹಳ ಬಡವರು, ಅವರು ತಾತ ಮುತ್ತಾತಿನ ಕಾಲದಿಂದ ಮಂಜೂರಾಗಿರ್ತಕ್ಕಂಥ ಭೂಮಿಯನ್ನ ಕಾಪಾಡಿಕೊಂಡು ಬಂದು ಬೇಸಾಯ ಮಾಡಿಕೊಂಡು ಜೀವನ ಮಾಡ್ತಾ ಇರುವಂತ ಭೂಮಿಗೆ ಕಗ್ಗಲೀಪುರ ವಲಯ ಅರಣ್ಯ ಅಧಿಕಾರಿ ಮತ್ತು ಅವರ ಮೇಲಧಿಕಾರಿ ACF ಇವರೆಲ್ಲರೂ ಕೂಡ ಸುಮಾರು 50-60 ಜನರ ಒಂದು ತಂಡವನ್ನು ಕಟ್ಕೊಂಡು ಬಂದಿದ್ದಾರೆ. 60-70 ಜನರಲ್ಲಿ ಎಷ್ಟೋ ವೇಜ್ ಲೇಬರ್ಸ್ಗೆ ಅರಣ್ಯ ಗಾರ್ಡ್ ವೇಷ ತೊಡಿಸಿ ಅರಣ್ಯದ ಸಿಬ್ಬಂದಿಗಳು ಅನ್ನೋ ರೀತಿಯಲ್ಲಿ ಇವತ್ತು ರೈತರ ಮೇಲೆ, ಅದು ಬಡ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಾನು ನಿನ್ನೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವ್ರನ್ನ ನಾನು ಭೇಟಿ ಮಾಡಿದ್ದೆ. ಸರ್, ರೆವಿನ್ಯೂ ದಾಖಲಾತಿ ಸ್ಪಷ್ಟ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಕುಟುಂಬಕ್ಕೆ ಮಂಜೂರಾಗಿರ್ತಕ್ಕಂಥ ಭೂಮಿಯಲ್ಲಿ ಈ ರೀತಿ ಅರಣ್ಯದವರು ಬಂದು ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ, ಮ್ಯಾನ್ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ, ಅತಿಕ್ರಮ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ನಡುವೆ ದಾಖಲಾತಿಗಳಲ್ಲಿ ಮತ್ತು ಪೊಸಿಷನ್ಗಳಲ್ಲಿ ಗಡಿನಲ್ಲಿ ಏನಾದ್ರೂ ಗೊಂದಲ ಇದ್ರೆ ಅದನ್ನ ನಿವಾರಣೆ ಮಾಡೋದಕ್ಕೆ ಅಂತಾನೆ ನಾವು ಒಂದು SIT ರಚನೆ ಮಾಡ್ಕೊಂಡಿದೀವಿ. ಅದರ ಅಧ್ಯಕ್ಷ ನಾನೇ ಆಗಿದ್ದೀನಿ. ಅಂದ್ರೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು SIT ಆಗಿದೆ. ಅಲ್ಲಿ ಈ ವಿಷಯಗಳು ಯಾವೂ ಕೂಡ ಚರ್ಚೆಗೆ ಬಂದಿಲ್ಲ. ಹಂಗಾಗಿ ನಿಮ್ಮ ಕಂದಾಯ ದಾಖಲೆಗಳು ಸ್ಪಷ್ಟ ಇರುವಂತದ ಕಡೆ ಹೋಗ್ಬಾರ್ದು ಅಂತೇಳಿ ನಾನು DCF ರವೀಂದ್ರ ಅವ್ರ ಜೊತೆ ನಾನು ಸ್ಪಷ್ಟವಾಗಿ ಡೈರೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಇವರು ಕಾನೂನು ಬಾಹಿರವಾಗಿ ಬಂದಿದ್ದಾರೆ, ಬಡ ದಲಿತರ ಮೇಲೆ ದೌರ್ಜನ್ಯ ಮಾಡೋಕ್ ಬಂದಿದ್ದಾರೆ. ಇವತ್ತು 60-70 ವರ್ಷದಿಂದ ಈ ಭೂಮಿ ಉಳಿಸ್ಕೊಂಡು ಬಂದಿರತಕ್ಕಂತ ಬಡವ್ರದೇ ತಪ್ಪ. ಇಲ್ಲೆಲ್ಲ ಸ್ಕೆಚ್ ಇದೆ, RTC ಇದೆ, MR ಕಾಪಿ ಇದೆ, ದುರಸ್ತ ಆಗಿಲ್ಲ ಅನ್ನೋದು ಒಂದೇ ಒಂದು ನೆಪ ಇಟ್ಕೊಂಡು ಬಂದು ಇದು ಮೀಸಲು ಅರಣ್ಯದ ಬಫರ್ ಝೋನು ಅಂತೇಳಿ ಕಿರುಕುಳ ಕೊಡ್ತಾ ಇದ್ದಾರೆ. ನಾನು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನರಲ್ ಮನವಿ ಮಾಡ್ಕೋತಾ ಇದ್ದೀನಿ, ಬಡ ದಲಿತರ ಮೇಲೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಎಲ್ಲರೂ ಕೂಡ ಖಂಡಿಸ್ಬೇಕು. ನಗರ ಜಿಲ್ಲಾಧಿಕಾರಿ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು. ವಿಧಾನಸೌಧದಲ್ಲಿ ಇಂಥ ವಿಷಯಗಳು ಚರ್ಚೆಗೆ ಬಂದಾಗ ಅರಣ್ಯ ಮಂತ್ರಿ ಹೇಳ್ತಾರೆ, ಅದು ಯಾವುದೇ ಭೂಮಿ ಆಗಿರ್ಲಿ 2 ಎಕರೆ 3 ಎಕರೆ ಒಳಗೆ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಯಾರನ್ನೂ ಕೂಡ ಒಕ್ಲೆಪ್ಪಿಸಬಾರ್ದು ಅಂತ ಹೇಳಿ ಸ್ಪಷ್ಟವಾದಂತ ಡೈರೆಕ್ಷನ್ ನ ಕೊಟ್ಟಿದ್ದಾರೆ. ನಮ್ಮ ದಾಖಲಾತಿಗಳನ್ನ ತೋರಿದ್ರೆ ಇದು ಸ್ವತಂತ್ರ ಬಂದ ಮೇಲೆ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳು, ನಮಗೆ ಸ್ವತಂತ್ರ ಬರೋಕ್ಕಿಂತ ಮುಂಚೆನೆ ಬ್ರಿಟಿಷರ ಕಾಲದಲ್ಲೇ ನಮಗೆ ಇದು ಅರಣ್ಯ ಅಂತ ಆಗ್ಬಿಟ್ಟಿದೆ ಅಂತ ಹೇಳಿ ಬಹಳ ದೌರ್ಜನ್ಯಕಾರವಾಗಿ ಮಾತಾಡ್ತಾರೆ. ಇದನ್ನ ತಕ್ಷಣವಾಗಿ ಈ ಮಧ್ಯಪ್ರವೇಶ ಮಾಡಬೇಕು. ಇಲ್ಲಿ ಅಕ್ರಮವಾಗಿ ಕಾಂಪೌಂಡ್ ನೆಟ್ಟು ದಲಿತರ ಜಮೀನಿಗೆ ಬೇಸಾಯಕ್ಕೆ ಅಡ್ಡಿಪಡಿಸ್ತಕ್ಕಂಥ ಅರಣ್ಯ ಇಲಾಖೆ ದೌರ್ಜನ್ಯವನ್ನು ಎಲ್ಲರೂ ಖಂಡಿಸಬೇಕು ಮತ್ತು ದೊಡ್ಡ ಸಂಖ್ಯೆಯಲ್ಲಿ ಜನ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಈ ಬೆಂಗಳೂರು ದಕ್ಷಿಣ ತಾಲೂಕಿನ ಎಲ್ಲಾ ರೈತರಲ್ಲಿ ಇದೇ ರೀತಿ ಪೋಡಿ ಆಗದೇನೆ ದೊಡ್ಡ ಸಮಸ್ಯೆ ಎದುರಿಸ್ತಾ ಇರ್ತಕ್ಕಂಥ ಸಾವಿರಾರು ಜನ ಏನಿದ್ದೀರಿ ಕಗ್ಲಿಪುರ ವ್ಯಾಪ್ತಿನಲ್ಲಿ, ಈ ಅರಣ್ಯ ಅಧಿಕಾರಿ ವಲಯ ವ್ಯಾಪ್ತಿನಲ್ಲಿ ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ.